ಮಾತಾಡ್ತಾರಂತ ಅಣ್ಣ. ಈಗ 52 ಜನ ಪಾಪ, ಅದರಲ್ಲಿ 25 ಜನ ಹೆಣ್ಮಕ್ಳಿದಾರಣ್ಣ. ಹೋಗಿದ್ರಣ್ಣ ದುಬೈಗೆ ಟೂರ್ ಅಂತ ಹೇಳಿ ಹೋಗಿದ್ರಣ್ಣ. ನಾವು 4 ದಿನ ಕೆಳಗಡೆ ಹೋಗಿದ್ರಣ್ಣ ಅವರು. ಮೊನ್ನೆ ಸಡನ್ ಆಗಿ ಇವತ್ತು ಏರ್ಪೋರ್ಟ್ ಬರೋಷ್ಟೊಳಗೆ ಅವ್ರಿಗೆ ಏರ್ ಸ್ಟ್ರೈಕ್ ಆಗಿದೆ ಅಂತೇಳಿ ಒಳಗೆ ಏರ್ಪೋರ್ಟ್ ಅಲ್ಲಿ ಕೂಡ ಕರ್ಕೊಂಡಿಲ್ಲ ಅವರು ಅವ್ರನ್ನ. ಪಾಪ ಎಲ್ಲೋ ರಸ್ತೆಯಲ್ಲಿ ಇದ್ರೆ ಮತ್ತೆ ಅಲ್ಲಿಂದ ಬಂದು ಎಲ್ಲೋ ಒಂದು ಹೋಟ್ಲಲ್ಲಿ ಉಳ್ಕೊಂಡಾರಣ್ಣ. ಈಗ 52 ಜನ, ಅದರಲ್ಲಿ ಬಳ್ಳಾರಿಯವರು ಒಂದು 37 ಜನ ನಮ್ಮ ಕ್ಷೇತ್ರದವ್ರೆ, ಮತ್ತೆ ಆಮೇಲೆ ಇವರು ಸಿರುಗುಪ್ಪದವ್ರು ಒಂದು 20 ಜನ, ಎಲ್ಲ 52 ಜನ ಆಗ್ಯಾರಣ್ಣ ಅವ್ರ. ಅದಕ್ಕೆ ಈಗ ನಮ್ಮ ಅದೇ ಇವ್ರು ಯಾರ ಇಂತ್ಲೊಂಗ ಅಂತೇಳಿ ಜಮೀರ್ ಅಂತೇಳಿ ರೆಸಿಡೆನ್ಸ್ ಕಮಿಷನರ್ ಮಾತಾಡಿದ್ರಂತಾನ ಅವರು. ಅವರು ಪಾಪ ನಮ್ಮ ಇವರೆಲ್ಲರೂ ಅಲ್ಲಿಗೆ ಹೋಗಿರೋರೆಲ್ಲರೂ ಸಿಎಂ ಸಾಹೇಬ್ರ ಗಮನಕ್ಕೆ ತಂದಿದೆ ಅಂತ ಹೇಳ್ದಣ ಅವಾಗಲೇ ಆಲ್ರೆಡಿ ಅವ್ರಿಗೆ. ತಮ್ಮ ಗಮನ ಬಂದ್ ಮಾಡಿದ್ದೀರಣ್ಣ, ಎಲ್ಲ ಏರ್ಪೋರ್ಟ್ ಅಲ್ಲೇ ಬಂದ್ ಮಾಡಿಬಿಟ್ಟಾರಣ್ಣ ಮಾರ್ಚ್ 2ನೇ ತಾರೀಕುವರೆಗೆ. ಏರ್ ಸ್ಟ್ರೈಕ್ ಆಗಿದೆಣ್ಣ ಅಲ್ಲಿ. ಆಮೇಲೆ ನಮ್ ಭರತ್ ರೆಡ್ಡಿನೂ ಅಲ್ಲೇ ಇದ್ದಾನಂತ. ಹೌದಣ್ಣ MLA ಅವ್ರು ಯಾರ್ಯಾರು ಹೋಗಿದ್ರೋ ಗೊತ್ತಿಲ್ಲಣ್ಣ, ಅವ್ರ ಫ್ಯಾಮಿಲಿ ಹೋಗಿದಾರ ಅಂತ ಹೇಳ್ತಾ ಇದ್ದ ನನಗೆ. ಬಟ್ ಇವ್ರು ಪಾಪ ಇವರೆಲ್ಲ ಹೋಗಿದ್ದವರು ಒಂದು 52 ಜನ ನಮ್ ಟೂರ್ಗ್ ಅಂತ ಹೇಳಿ ಹೋಗಿದಾರಣ್ಣ. ನಮ್ಮವರು ಪಾಪ ಎಲ್ಲ ರೈತರು ಇದಾರಣ್ಣ ಅವರು. ಅದಕ್ಕೆ ತಾವು ಮಾತಾಡಿದ್ರಿ ಅಂತ ಹೇಳಿನಿ ನನಗೆ. ಅಣ್ಣ CS ಒಂದ್ಸರ್ತಿ ಮಾತಾಡ್ಬಿಟ್ಟಣ ಸ್ವಲ್ಪ ಅಲ್ಲಿ ಅಣ್ಣ ಅದೇ ಅವ್ರು ಮುಂದೆ ಮಾತಾಡ್ಬಿಟ್ರೆ ನಮ್ಮ ಪಾಪ ಅಂಜು ಪರ್ವೇಜ್ ಮಾತಾಡಿದ್ರಣ್ಣ. ಈಗ ಅವ್ರಿಗೆ ಮಾತಾಡಿ ಮತ್ತೆ ಅವರು ರೆಸಿಡೆಂಟ್ ಕಮಿಷನರ್ಗೂ ಮಾತಾಡಿಣ್ಣ ನಾನು, ಜಮೀರ್ ಅವ್ರಿಗೂ ಮಾತಾಡ್ದೆ ಅಣ್ಣ. ಈಗ ಡೆಲ್ಲಿಯಲ್ಲಿ ಅವರು ಹೇಳಿದ್ದಣ್ಣ 2ನೇ ತಾರೀಕುವರೆಗೆ ಏನ್ ಮಾಡಕ್ ಆಗಲ್ಲ, ಸ್ವಲ್ಪ ಹೆಂಗಾದ್ರೂ ಅವ್ರನ್ನ ಇದು ಧೈರ್ಯವಾಗಿ ಇರ್ಲಿಕ್ಕೆ ಹೇಳಿ, ನಾವು ಇಂಡಿಯನ್ ಗವರ್ಮೆಂಟ್ ಇಂದ ಏನ್ ಬರುತ್ತೆ ಅವಾಗ ಮಾಡ್ಬೇಕಂತ ಹೇಳಿದ್ರಣ್ಣ ಅವರು. ಸರಿ ಅಣ್ಣ ಓಕೆ.